ಆಗತ್ತೆ. ಬಟ್ ನೀವು ಈಗ ಅಟ್ ಪ್ರೆಸೆಂಟ್ ಇದಕ್ಕೆ ಕಾರ್ಪೊರೇಟಿಗೆ ಶಿಫ್ಟ್ ಆಗ್ತೀರಿ. ಸೀರಿಯಲ್ನಿಂದ ಕಾರ್ಪೊರೇಟ್ ಜರ್ನಿ ಶುರು ಮಾಡ್ಕೋತೀರಿ. ಹೇಗಿದೆ ಇದು ಅಂತ ಹೇಳಿ? ಅಂದರೆ ನಾನು ನಿಮ್ಗೆ ಹೇಳ್ದಂಗೆ ಬಿಗ್ ಬಾಸಿಂದ ಬಂದ ನಂತರ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ, ಅಂದರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಕೆಲವು ಸರ್ಟಿಫಿಕೇಷನ್ಸ್ ಮಾಡಿ 2017 ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಈಗಾಗಲೇ 8 ವರ್ಷ ಹತ್ತತ್ರ ಆಗಿದೆ. ನಾನು ಆಗ್ಲಿಂದನೂ ಕೆಲಸ ಮಾಡ್ತೀನಿ. ಎಲ್ಲೂ ಬ್ರೇಕ್ ತಗೊಂಡೇ ಇಲ್ಲ ನಾನು. ಮಲೇಷ್ಯಾಗೆ ಹೋದೆ. ಮಲೇಷ್ಯಾದಲ್ಲೂ ಅಷ್ಟೇ 1 ತಿಂಗಳಲ್ಲಿ ಐ ಫೌಂಡ್ ಅ ಜಾಬ್. ನಾನು ಫಸ್ಟ್ ಹೋಗಿ 1 ತಿಂಗಳಲ್ಲಿ ಆ್ಯಕ್ಚುಲಿ ನಾವು ಸ್ಪೌಸ್ ವೀಸಾ, ವೈಫ್ಗೆ ಸ್ಪೌಸ್ ವೀಸಾ ಸಿಗುತ್ತೆ. ನನ್ನ ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಲ್ರೆಡಿ. ಇನ್ನೂ ನಾವು ಸ್ಪೌಸ್ ವೀಸಾಗೆ ಅಪ್ಲೈಯೇ ಮಾಡಿರಲಿಲ್ಲ. ಅಷ್ಟು ಬೇಗ ನಾನು ಕೆಲಸ ಹುಡ್ಕೊಂಡೆ ಅಲ್ಲಿ. ಹುಡ್ಕೊಂಡು ಎಂಪ್ಲಾಯ್ಮೆಂಟ್ ವೀಸಾನೇ ಆಯಿತು ನನಗೆ. ಅಲ್ಲೊಂದು 2.5 years ಕೆಲಸ ಮಾಡಿ ಕೋವಿಡಲ್ಲಿ ಇಲ್ಲಿ ವಾಪಸ್ ಬಂದಮೇಲೆ ಮತ್ತು ಅವರಿಗೆ ಕೆಲಸ ಮಾಡ್ತಾ ಇದ್ದೆ ಮಲೇಷಿಯನ್ ಕಂಪನಿಗೆ. ಅವಾಗಿದ್ದಾಗ ಇಲ್ಲಿ ಒಂದು ಟಾಪ್ ಕಂಪನಿಯಿಂದ ನನಗೆ ಆಫರ್ ಬಂತು ಬ್ಯಾಂಗ್ಳೂರಲ್ಲಿ. 21 ಜಾಯ್ನ್ ಆಗಿದ್ದು. ಇವಾಗವರೆಗೂ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಯಿತು 5.5 years ಆಯಿತು ವಿತ್ ದಿಸ್ ಕಂಪನಿ, ಇವಾಗಿರೋ ಕಂಪನಿ ಜೊತೆ. 5.5 years? ಎಸ್. ಸೊ ಈಗ ಫುಲ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಈಗ ಎವ್ರಿ ಡೇ ಆಫೀಸ್ಗೆ ಹೋಗ್ತೀನಿ, ಆಲ್ ದ 5 days. ಮೊದಲು ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಅದರಿಂದ ಈಗ ಸ್ವಲ್ಪ ಕಷ್ಟ ಆಗ್ತಿದೆ ಟೈಮ್ ಬ್ಯಾಲೆನ್ಸ್ ಮಾಡೋದು ಎಲ್ಲ. ಬಟ್ ಅದರ್ವೈಸ್ ಐ ಆಮ್ ಹ್ಯಾಪಿ ವಿತ್ ಜೀವನ ಹೇಗೆ ನಡೀತಾ ಇದೆಯೋ. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್.